ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕು ಅಂತ ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು. ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದರೆ ರೈತರುಗಳನ್ನು ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂಥ ಹೇಳಿದ್ದೀನಿ. ಯಾಕೆಂದರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು, ನಾವು ಬೇರೆ ಇನ್ನೇನೋ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು, ಏನಾದರೂ ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ಟರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ.